ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಾಗ ಆಗುತ್ತೆ. 1971ರಲ್ಲಿ ಭಾರತ ಅಂದರೆ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಬಾಂಗ್ಲಾದೇಶ ಉದಯವಾಗುತ್ತೆ. ಯಾಕೆ ಬಾಂಗ್ಲಾದೇಶ ಉದಯವಾಯಿತು ಅಂತಂದರೆ ಅಲ್ಲಿ ಭಾಷೆ ಕಾರಣ. ಬಾಂಗ್ಲಾ ಮಾತನಾಡುವ ಭಾಷಿಕರು ಜಾಸ್ತಿ ಇದ್ದರು ಬಾಂಗ್ಲಾದೇಶದಲ್ಲಿ, ಹಾಗಾಗಿ ಫೈಟ್ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಯುದ್ಧ ಶುರುವಾಗುತ್ತೆ. ಒಂದೇ ದೇಶ ಆದರೆ ಉತ್ತರ ಮತ್ತು ಬೇರೆ ಬೇರೆ ಕಡೆ ಇರುತ್ತಲ್ಲ, ಹಾಗಾಗಿ ಎರಡು ಭಾಗ ಇರುತ್ತೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಂದೇ ಆಗಿತ್ತು. ಭಾಷೆ ಕಾರಣಕ್ಕಾಗಿ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾದಾಗ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ, ಬಾಂಗ್ಲಾದೇಶದ ಪಾಕಿಸ್ತಾನಕ್ಕೆ ರಾಕೆಟ್ ಆ ಕಡೆ ಈ ಕಡೆ ಹೋಗೋದಕ್ಕೆ ಶುರುವಾಗುತ್ತೆ. ಇಂದಿರಾ ಗಾಂಧಿ ಹೇಳ್ತಾರೆ, ಖಬರ್ದಾರ್, ನಮ್ಮ ಭೂಪ್ರದೇಶಕ್ಕೆ ಒಂದೇ ಒಂದು ರಾಕೆಟ್ ಬಂದರೂ ಕೂಡ ಬಿಡೋದಿಲ್ಲ. ಅವರು ಎಂಟ್ರಿ ಆಗಿ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸೋಲಾಗುತ್ತೆ. ಬಾಂಗ್ಲಾದೇಶ ಹೊಸ ದೇಶವಾಗಿ ನಿರ್ಮಾಣ ಆಗುತ್ತೆ. ಓಕೆ, ಈಗ 2004ರಿಂದ ಶೇಖ್ ಹಸೀನಾ ಅಲ್ಲಿಯ ಪ್ರಧಾನಮಂತ್ರಿ. ಶೇಖ್ ಹಸೀನಾ 20 ವರ್ಷ ಆಯಿತು. ಅಲ್ಲಿ 56% ಮೀಸಲಾತಿ ಇದೆ. 56%. ಇವರೇನು ಮಾಡಿದರು, 2018ರ ಸುಮಾರಿಗೆ 56%ಅನ್ನು ಕಡಿಮೆ ಮಾಡಬೇಕು. 56% ಬೇಡ, 30% ಸಾಕು ಅನ್ನುವಂಥ ರೀತಿಯಲ್ಲಿ. ಅಂದರೆ 10% ಹಿಂದುಳಿದವರಿಗೆ, 10% ಮಹಿಳೆಯರಿಗೆ, 10% ಇನ್ನಿತರ ಕೆಲವೆಲ್ಲ. ಸೊ ಈ ಥರ ಕೊಡುವಂಥ ಒಂದು ಪ್ರಯತ್ನಗಳಾಗತ್ತೆ. ಆಮೇಲೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ್ರಲ್ಲ, ಅವರಿಗೂ ಕೂಡ ಮೀಸಲಾತಿ ಸಿಗ್ತಾ ಇತ್ತು. ಮೀಸಲಾತಿ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಫ್ಯಾಮಿಲಿಗೆ ಇಲ್ಲಿ ಹೇಗೆ ಪೆನ್ಷನ್ ಬರುತ್ತೆ ಅದೇ ರೀತಿ. ಇವರೇನು ಮಾಡಿದರು, 3 ತಲೆಮಾರಿನ ನಂತರ ಅಜ್ಜ, ಮಗನ ಮಗ ಇದಾದ ನಂತರ ಮೀಸಲಾತಿ ಇಲ್ಲ ಅಂತೇಳಿ ಮಾಡಿದರು. ಇದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಇಲ್ಲ ಹಂಗೆಲ್ಲ ಮಾಡೋಕ್ಕೋಗ್ಬೇಡಿ, 56% ಇರಲಿ ಅಂತ ಅದು ಆದೇಶ ಕೊಡುತ್ತೆ. ಆಗ ಜನ ಖುಷಿ ಪಡ್ತಾರೆ, ಜೊತೆಗೆ ರೊಚ್ಚಿಗೆ ಹೇಳ್ತಾರೆ, ಈ ಅಮ್ಮ ಇನ್ನೂ ಇದ್ದರೆ ಬಿಡಲ್ಲ ಈಕೆ ಅಂತೇಳಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಈಗ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ, ಓಡೋಗುವಾಗ ಭಾರತ ಅವರಿಗೆ ರಕ್ಷಣೆ ಕೊಟ್ಟಿದೆ. ಡೆಲ್ಲಿಗೆ ಬಂದಿಳಿದಿದ್ದಾರೆ. ಬನ್ನಿ ಕಂಪ್ಲೀಟ್ ರಿಪೋರ್ಟ್ ನೋಡಿ. ಬಾಂಗ್ಲಾದೇಶದಲ್ಲಿ ನಿಲ್ಲದ ಮೀಸಲಾತಿ ಕಿಚ್ಚು. ರಾಜೀನಾಮೆ ನೀಡಿ ದೇಶ ತೊರೆದ ಹಸೀನಾ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಮೀಸಲಾತಿ ಸಂಘರ್ಷ ತಾರಕಕ್ಕೇರಿದ್ದು ಪ್ರಧಾನಿ ಶೇಖ್ ಹಸೀನಾ ದೇಶ ತೊರೆದು ಭಾರತಕ್ಕೆ ಪರಾರಿಯಾಗಿದ್ದಾರೆ. ಸರ್ಕಾರ ವಿರೋಧಿ ಹೋರಾಟ ಹಿಂಸಾರೂಪಕ್ಕೆ ತಿರುಗಿದ್ದು ಲಕ್ಷಾಂತರ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ದೇಶದಲ್ಲಿ ಪ್ರತಿಭಟನೆ ಹಿಂಸಾರೂಪ ಪಡೆಯುತ್ತಿರುವಂತೆಯೇ ಪರಿಸ್ಥಿತಿ ಕೈಮೀರುವ ಮುನ್ಸೂಚನೆ ಪಡೆದ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೆಲಿಕಾಪ್ಟರ್ನಲ್ಲಿ ತಮ್ಮ ಸಹೋದರಿಯೊಂದಿಗೆ ಭಾರತಕ್ಕೆ ಪರಾರಿಯಾಗಿದ್ದು ಸೇನಾ ವಿಮಾನ ಹಾರಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ.
ಶೇಖ್ ಹಸೀನಾ ಪ್ಯಾಲೇಸ್ಗೆ ನುಗ್ಗಿದ ಪ್ರತಿಭಟನಾಕಾರರು. ಸರ್ಕಾರಿ ಉದ್ಯೋಗ ಮೀಸಲಾತಿ ಪ್ರತಿಭಟನೆ ತಾರಕಕ್ಕೇರಿದ್ದು ಪ್ರತಿಭಟನಾ ನಿರತರು ನೇರವಾಗಿ ಬಾಂಗ್ಲಾದೇಶ ಪ್ರಧಾನಿಗಳ ಪ್ಯಾಲೇಸ್ಗೆ ನುಗ್ಗಿದ್ದಾರೆ. ಮೂಲಗಳ ಪ್ರಕಾರ ಬಾಂಗ್ಲಾದೇಶ ತೊರೆದಿದ್ದ ಶೇಖ್ ಹಸೀನಾ ಇದೀಗ ತ್ರಿಪುರಾದ ಅಗರ್ತಾದಲ್ಲಿ ಇಳಿದಿದ್ದಾರಂತೆ. ಅನಿರ್ದಿಷ್ಟ ಅವಧಿಗೆ ರಾಷ್ಟ್ರವ್ಯಾಪಿ ಕರ್ಫ್ಯೂ ಹೇರಿದ್ದು ದೇಶ ರಕ್ಷಣೆಗೆ ಬಾಂಗ್ಲಾದೇಶದ ಮಿಲಿಟರಿ ಎಂಟ್ರಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಾಗ ಆಗುತ್ತೆ. 1971ರಲ್ಲಿ ಭಾರತ ಅಂದರೆ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಬಾಂಗ್ಲಾದೇಶ ಉದಯವಾಗುತ್ತೆ. ಯಾಕೆ ಬಾಂಗ್ಲಾದೇಶ ಉದಯವಾಯಿತು ಅಂತಂದರೆ ಅಲ್ಲಿ ಭಾಷೆ ಕಾರಣ. ಬಾಂಗ್ಲಾ ಮಾತನಾಡುವ ಭಾಷಿಕರು ಜಾಸ್ತಿ ಇದ್ದರು ಬಾಂಗ್ಲಾದೇಶದಲ್ಲಿ. ಹಾಗಾಗಿ ಫೈಟ್ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಯುದ್ಧ ಶುರುವಾಗುತ್ತೆ. ಒಂದೇ ದೇಶ ಆದರೆ ಉತ್ತರ ಮತ್ತು ಬೇರೆ ಬೇರೆ ಕಡೆ ಇರುತ್ತಲ್ಲ, ಹಾಗಾಗಿ ಎರಡು ಭಾಗ ಇರುತ್ತೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಂದೇ ಆಗಿತ್ತು. ಭಾಷೆ ಕಾರಣಕ್ಕಾಗಿ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾದಾಗ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ, ಬಾಂಗ್ಲಾದೇಶದ ಪಾಕಿಸ್ತಾನಕ್ಕೆ ರಾಕೆಟ್ ಆ ಕಡೆ ಈ ಕಡೆ ಹೋಗೋದಕ್ಕೆ ಶುರುವಾಗುತ್ತೆ. ಇಂದಿರಾ ಗಾಂಧಿ ಹೇಳ್ತಾರೆ, ಖಬರ್ದಾರ್, ನಮ್ಮ ಭೂಪ್ರದೇಶಕ್ಕೆ ಒಂದೇ ಒಂದು ರಾಕೆಟ್ ಬಂದರೂ ಕೂಡ ಬಿಡೋದಿಲ್ಲ. ಅವರು ಎಂಟ್ರಿ ಆಗ್ತಾರೆ. ಅವರು ಎಂಟ್ರಿಯಾಗಿ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸೋಲಾಗುತ್ತೆ. ಬಾಂಗ್ಲಾದೇಶ ಹೊಸ ದೇಶವಾಗಿ ನಿರ್ಮಾಣ ಆಗುತ್ತೆ. ಓಕೆ, ಈಗ 2004ರಿಂದ ಶೇಖ್ ಹಸೀನಾ ಅಲ್ಲಿಯ ಪ್ರಧಾನಮಂತ್ರಿ. ಶೇಖ್ ಹಸೀನಾ 20 ವರ್ಷ ಆಯಿತು. ಅಲ್ಲಿ 56% ಮೀಸಲಾತಿ ಇದೆ. 56%. ಇವರೇನು ಮಾಡಿದರು, 2018ರ ಸುಮಾರಿಗೆ 56%ಅನ್ನು ಕಡಿಮೆ ಮಾಡಬೇಕು. 56% ಬೇಡ, 30% ಸಾಕು ಅನ್ನುವಂಥ ರೀತಿಯಲ್ಲಿ. ಅಂದರೆ 10% ಹಿಂದುಳಿದವರಿಗೆ, 10% ಮಹಿಳೆಯರಿಗೆ, 10% ಇನ್ನಿತರ ಕೆಲವೆಲ್ಲ. ಸೊ ಈ ಥರ ಕೊಡುವಂಥ ಒಂದು ಪ್ರಯತ್ನಗಳಾಗತ್ತೆ. ಆಮೇಲೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ್ರಲ್ಲ, ಅವರಿಗೂ ಕೂಡ ಮೀಸಲಾತಿ